ಹಾಯ್ ನಾನು ಕೃಷ್ಣ, ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನಗೆ ಬೆಸ್ಟ್ ಒಂದು 5 ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ 5 ಅಪ್ಲಿಕೇಶನ್ ಏನಪ್ಪ ಅಂದರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಅಪ್ಲಿಕೇಶನ್. ಓಕೆ, ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನೋಡೋರಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋವನ್ನು ಮಾಡ್ಬೋದು. ಸೊ ಪ್ರತಿಯೊಬ್ಬರು ಮೂವೀಸ್ ನೋಡ್ತೀರಾ, ಟಿ ವಿ ಶೋ ನೋಡ್ತೀರಾ ಅಥವಾ ಸೀರೀಸ್ ನೋಡ್ತೀರಾ. ಆದರೆ ಯಾವ ಟಿ ವಿ ಶೋ ಆಗಿರಲಿ, ಯಾವ ಮೂವಿ ಆಗಿರಲಿ ಚೆನ್ನಾಗಿರಲ್ಲ ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ಈ ಆ್ಯಪ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಫ್ರೆಂಡ್ಸ್ ಪೇರ್ ಅಂತ. ಓಕೆ, ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಲಾಗಿನ್ ಕೇಳಿದ ತಕ್ಷಣ ನಿಮಗೆ ಅಲ್ಲಿ ಆಪ್ಷನ್ ಕೇಳುತ್ತೆ. ಅಂದರೆ ನಿಮಗೆ ಯಾವ ಮೂವೀಸ್ ಇಷ್ಟ ಇದೆ, ಅಂದರೆ ಹಾರರಾ ಅಥವಾ ಆ್ಯಕ್ಷನಾ, ಆ ರೀತಿ ಆಪ್ಷನ್ಸ್ ಕೇಳುತ್ತೆ ಆಯಿತಾ. ಸೊ ಓಪನ್ ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ತುಂಬಾ ಮೂವೀಸ್ ಸಜೆಸ್ಟ್ ಆಗುತ್ತೆ. ಸೊ ನೀವು ಎಕ್ಸಾಂಪಲ್ KGF ತೊಗೊಳ್ತೀನಿ, ನೋಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ. ಹಾಗೆ ಅಲ್ಲಿ ನೀವು ಕೆಳಗೆ ನೋಡ್ಬೋದು 10 ಔಟ್ ಆಫ್ 10 ಎಷ್ಟು ಸ್ಟಾರ್ಸ್ ಕೊಟ್ಟಿದ್ದಾರೆ, ಅಂದರೆ ಮೂವೀಸ್ ನೋಡಿದವರು ಅಂತ ನೋಡ್ತಿದ್ದೀರಾ. ಹಾಗೆ ಈ ಮೂವಿ ಯಾವುದರಲ್ಲಿ ಅವೈಲೇಬಲ್ ಇದೆ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಅವೈಲೇಬಲ್ ಇದೆ ನೋಡ್ತೀರಾ. ಅಮೆಝಾನ್ ಪ್ರೈಮಲ್ಲಿ ಇದು ಅವೈಲೇಬಲ್ ಇದೆ. ಮೂವಿ ನೋಡಿದರೆ ನಿಮಗೆ ಕಮೆಂಟ್ ಮಾಡ್ಬೋದು ಅಥವಾ ಬೇರೆಯವ್ರ ಕಮೆಂಟ್ಸ್ ನೋಡ್ಬೋದು. ಸೊ ಕಮೆಂಟ್ಸಲ್ಲಿ ನೋಡ್ಬೋದು ನಿಮಗೆ ಆ ಮೂವಿ ಚೆನ್ನಾಗಿದೆ ಅಂತ ಜನರು ಹಾಕಿದರೆ ನೀವು ಖಂಡಿತ ಆ ಮೂವಿನ ಈಸಿಯಾಗಿ ನೋಡ್ಕೊಳ್ಬೋದು. ಸೊ ಅದೇ ರೀತಿ ಟಿ ವಿ ಶೋಸ್ ನೋಡ್ಬೋದು ಅಥವಾ ಸೀರೀಸ್ಗಳನ್ನು ಕೂಡ ನೋಡ್ಕೊಳ್ಬೋದು. ಓಕೆ, ಸೊ ಇದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎರಡನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದು ಪಿಕ್ಸ್ ಚೇಂಜ್ ಅನ್ನೋ ಅಪ್ಲಿಕೇಶನ್. ಸೊ ಈ ಆ್ಯಪ್ನಲ್ಲಿ ನೀವು GIF ಅಂದರೆ ಗಿಫ್ಟ್ಗಳನ್ನು ಸೆಂಡ್ ಮಾಡ್ಬೋದು. ಅಥವಾ ಎಕ್ಸಾಂಪಲ್ ತೊಗೊಳ್ತೀನಿ, ನೋಡ್ತಿದ್ದೀರಾ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಸೊ ಅಲ್ಲಿ ನನ್ನ ಫ್ರೆಂಡ್ನ ತೊಗೊಂಡಿದ್ದೀನಿ. ಸೊ ಫ್ರೆಂಡ್ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ನೀವು ಅಲ್ಲಿ ನಿಮ್ಮ ಎಕ್ಸಾಂಪಲ್ ನೀವು ಬೋರ್ಡ್ ಯೂಸ್ ಮಾಡ್ತಿದ್ದೀರಾ, ಅಲ್ಲಿ ಒಂದು ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಒಂದು ಪಿಕ್ಸ್ ಚೇಂಜ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಳ್ಬೋದು, ಸಿಂಪಲಾಗಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಆವಾಗ ನಿಮಗೆ ಅಲ್ಲಿ ಪಿಕ್ಸ್ ಚೇಂಜ್ ಅಪ್ಲಿಕೇಶನ್ ಬರುತ್ತೆ. ಅಲ್ಲಿ ನಿಮಗೆ ತುಂಬಾ ಜಿಫ್ಗಳಿವೆ ಅಥವಾ ಏನು GIF ಕಳಿತೀರಿ ಅದಿವೆ. ಸೊ ನಿಮಗೆ ಯಾವ ರೀತಿ ಬೇಕು ಅಂದರೆ ಮೀಮ್ಸ್ ಥರ ಬೇಕಾ, ಅಥವಾ ನಿಮಗೆ ಏನು ಫ್ರೆಂಡ್ ಹಲೋ ಅಂತ ಕಳಿಸಿದ್ರೆ ನೀವು ಹಲೋ ಅಂತ ಕಳಿಸ್ಬೇಕಾ ಗಿಫಲ್ಲಿ, ಆ ರೀತಿಯಲ್ಲಿ ತುಂಬಾ ಆಪ್ಷನ್ ಇವೆ ನೋಡ್ತಿದ್ದೀರಾ. ಸೊ ಇದು ಕೂಡ ನಿಮಗೆ ಯೂಸ್ಫುಲ್ ಆಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ, ಸೊ ಮೂರನೇ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫಿಲ್ಟರ್ಸ್ ಕ್ರಿಯೇಟ್ ಮಾಡ್ತೀನಿ. ಫಿಲ್ಟರ್ಸ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಮೂವಿ ಫಿಲ್ಟರ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ದರ್ಶನ್, ಕಿಚ್ಚ ಸುದೀಪ್ ಅಥವಾ ಯಾವುದೇ ಫ್ಯಾನ್ ಆಗಿರಲಿ, ಯಶ್ ಫ್ಯಾನ್ ಆಗಿರಲಿ ಅಥವಾ ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿರಲಿ, ಸೊ ಅಲ್ಲಿ ಹೋಗಿ ನಿಮ್ಮ ಹೀರೋಗಳ ಮೂವಿನ ಪ್ರಮೋಟ್ ಮಾಡ್ಕೊಳ್ಬೋದು ಆ ಫಿಲ್ಟರ್ಸ್ನ ಯೂಸ್ ಮಾಡಿಕೊಂಡು. ಓಕೆ, ಸೊ ನೋಡ್ತಿದ್ದೀರಾ ತುಂಬಾ ಫಿಲ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಪ್ಲೀಸ್ ಫಾಲೋ ಮಾಡಿ, ಹಾಗೆ ಫಿಲ್ಟರ್ಸ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದು ಫೋನ್ ಅನ್ನೋ ಅಪ್ಲಿಕೇಶನ್. ಸೊ ನೋಡ್ತಿದ್ದೀರಾ, ಸೊ ಇದು ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ನಿಮ್ಮ ಫೋನಲ್ಲಿ ಬೇರೆಯವ್ರು ಕಾಲ್ ಮಾಡಿದ ತಕ್ಷಣ ನಿಮಗೆ ಕಾಲರ್ ಸ್ಕ್ರೀನ್ ಯಾವ ರೀತಿ ಕಾಣುತ್ತೆ ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಐಫೋನ್ ಆದರೆ ಐಫೋನ್ ನೋಡ್ತಿದ್ದೀರಾ, ಐಫೋನ್ ಇದು. ಸೊ ಈ ರೀತಿ ಚೇಂಜ್ ಮಾಡ್ಕೊಳ್ಬೋದು, ಅಥವಾ ಗೂಗಲ್ ಆಗಿರಲಿ ಯಾವುದೇ ಆಗಿರಲಿ ಆ ರೀತಿ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಫೋಟೋ ಕೂಡ ಆ್ಯಡ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂದರೆ ನೀವು ಕಾಲ್ ಮಾಡುವಾಗ ಯಾವ ರೀತಿ ಬರಬೇಕು ಅಥವಾ ಅವ್ರು ಕಾಲ್ ಮಾಡಿದಾಗ ಯಾವ ರೀತಿ ನಿಮಗೆ ಕಾಲರ್ ಸ್ಕ್ರೀನ್ ಬರಬೇಕು ಅಂತ ಅಲ್ಲಿ ಆಪ್ಷನ್ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಥರ ಕಾಣ್ಬೋದು, ಯಾಕಂದರೆ ಅದು ಚೆನ್ನಾಗಿಲ್ಲ ನೋಡೋಕೆ. ಯಾಕಂದರೆ Android 5 ಅಥವಾ 4 ಥರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆದರೆ ಫೀಚರ್ಸ್ ಮಾತ್ರ ಸಾಕತ್ತಾಗಿದೆ. ನೋಡ್ತಿದ್ದೀರಾ, ಕಾಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕಾಣುತ್ತೆ. ಅಂದರೆ ಬೇರೆ ಫ್ರೆಂಡ್ ಕಾಲ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನಲ್ಲಿ ಈ ರೀತಿ ಕಾಣುತ್ತೆ. ಸೊ ನೀವು ಚೇಂಜ್ ಮಾಡ್ಕೊಳ್ಬೋದು, ಯಾವ ರೀತಿ ಬೇಕು, ಐಫೋನ್ ರೀತಿ ಬೇಕಾ ಅಥವಾ ಯಾವ ರೀತಿ ಬೇಕು ಅಂತ. ಸೊ ಇದು ಮೂರನೇ ಅಪ್ಲಿಕೇಶನ್. ಓಕೆ, ಸೊ ನಿಮಗೆ ಗೊತ್ತಿರ್ಬೋದು, ನಿಮ್ಮ ಫೋನ್ನ ಸ್ಕ್ರೀನ್ನ ಸೈಡಿಂದ ಈ ಸೈಡಿಂದ ಸ್ವೈಪ್ ಮಾಡಿದರೆ ನಿಮಗೆ ಬ್ಯಾಕ್ ಬರೋಕ್ಕೆ ಆಗಲಿ, ಅಥವಾ ಈ ಸೈಡಿಂದ ಸ್ವೈಪ್ ಮಾಡಿದರೆ ಹೋಮ್ ಸ್ಕ್ರೀನ್ಗೆ ಬರೋದಾಗಲಿ, ಆ ರೀತಿ ಮಾಡಲಿಕ್ಕಾಗುತ್ತೆ. ಸೊ ಆ ರೀತಿ ಈ ಆ್ಯಪ್ನಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಾ, ಹಾಗೆ ನಿಮ್ಮ ಈ ಆ್ಯಪ್ನಲ್ಲಿ ಸ್ಪೆಷಲ್ ಏನಂತಂದರೆ ಈ ಆ್ಯಪ್ನೊಳಗೆ ನಿಮಗೆ ಐಫೋನ್ ನೋಟಿಫಿಕೇಷನ್ ಬಾರ್ ಇದೆ ನೋಡ್ತಿದ್ದೀರಾ. ಸೊ ತುಂಬಾ ಈಸಿಯಾಗಿ ನೀವು ಐಫೋನ್ ನೋಟಿಫಿಕೇಷನ್ ಬಾರ್ನ ಈ ಆ್ಯಪ್ನೊಳಗೆ ನೀವು ಯೂಸ್ ಮಾಡಿ. ಈ ಐಫೋನ್ ಏನು ನೋಟಿಫಿಕೇಷನ್ ಬಾರ್ ಇದೆ, ಏನು ಹೆಲ್ಪ್ ಆಗುತ್ತೆ ಅಂದರೆ ನೀವು ಅದರ ಮೇಲೆ ಅಂದರೆ ನೋಟಿಫಿಕೇಷನ್ ಬಾರ್ ಮೇಲೆ ಟಾಪಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ರೀನ್ಶಾಟ್ ಆಗಿರಲಿ ಅಥವಾ ಹೋಮ್ಗೆ ಬರೋದಾಗಿ ಆ ರೀತಿ ಕೂಡ ಮಾಡೋಕ್ಕಾಗುತ್ತೆ. ಸೊ ಇದು 4th ಅಪ್ಲಿಕೇಶನ್, ತುಂಬಾ ಹೆಲ್ಪ್ಫುಲ್ ಅಪ್ಲಿಕೇಶನ್, ತುಂಬ ಜನರು ಯೂಸ್ ಮಾಡ್ಬೋದು. ಓಕೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು 4 ಅಪ್ಲಿಕೇಶನ್ಸ್. ಇನ್ನು ಒಂದು ಬೋನಸ್ ಅಪ್ಲಿಕೇಶನ್ ಬಗ್ಗೆ ಮಾತಾಡಿದ್ರೆ ಇದು ವಾಲ್ಪಿ ಅನ್ನೋ ಅಪ್ಲಿಕೇಶನ್. ನೀವು ನೋಡ್ತಿದ್ದೀರಾ, ತುಂಬ ಜನ ವಾಲ್ಪೇಪರ್ಸ್ನ ಹುಡುಕ್ತಾ ಇರ್ತೀರಾ, ಯಾವ ನನ್ನ ಫೋನ್ಗೆ ಸೆಟ್ ಆಗುತ್ತೆ ಅಂತ. ಸೊ ವಾಲ್ಪಿ ಅಪ್ಲಿಕೇಶನ್ ನಿಮಗೆ ತುಂಬಾ ಈಸಿಯಾಗಿ ವಾಲ್ಪೇಪರ್ನ ಸೆಟ್ ಮಾಡ್ಕೊಳ್ಬೋದು. ನಿಮಗೆ ತುಂಬಾ ಆಪ್ಷನ್ಗಳಿವೆ, ಯಾವ ಕ್ಯಾಟಗರಿಯಲ್ಲಿ ನಿಮಗೆ ವಾಲ್ಪೇಪರ್ ಬೇಕು, ಅಥವಾ ನೇಚರಾ ಅಥವಾ ಫೋಟೋಗ್ರಫಿಯಾ, ತುಂಬಾ ಆಪ್ಷನ್ಗಳಿವೆ. ಯಾವ ರೀತಿ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ನೀವು ಅದನ್ನು ತುಂಬಾ ಈಸಿಯಾಗಿ ವಾಲ್ಪೇಪರ್ನ ಅಂದರೆ ವಾಲ್ಪೇಪರ್ನ ಯೂಸ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಾ, ಈ ವಾಲ್ಪೇಪರ್ನ ವಾಲ್ಪಿನಲ್ಲಿ ಯೂಸ್ ಮಾಡ್ತಿರೋದು. ಸೊ ತುಂಬಾ ಹೆಲ್ಪ್ಫುಲ್ ಅಪ್ಲಿಕೇಶನ್ಸ್. ಓಕೆ, ಸೊ ಇದಿಷ್ಟು ನನ್ನ 5 ಅಪ್ಲಿಕೇಶನ್ಸ್, ಅಂದರೆ 4 ಅಪ್ಲಿಕೇಶನ್ ಮತ್ತು ಒಂದು ಬೋನಸ್ ಅಪ್ಲಿಕೇಶನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್.